ಹಾಯ್ ಆತ್ಮೀಯ ನನ್ನ ಟ್ರೇಡಿಂಗ್ ಸ್ನೇಹಿತರೆ, ಈ ಹಿಂದೆ ನಮ್ಮ ಫೇಲ್ಯೂರ್ಗಳೆಲ್ಲ ಈಗ ಸಕ್ಸಸ್ನ ಹಾದಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಕೆಲವೊಂದು ನಿಮ್ಗೆ ಸಾಕ್ಷಿಗಳನ್ನ ಪ್ರೂಫ್ಗಳನ್ನ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ ಎದುರುಗಡೆ ಇದೆ ಒಂದು ಕ್ಯೂಟೆಕ್ಸ್ನ ಒಂದು ಅಕೌಂಟ್ ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಈ ಅಕೌಂಟಿನಲ್ಲಿ ನಾವು ಏನ್ ಟ್ರೇಡ್ ಮಾಡಿದ್ವಿ, ಎಷ್ಟು ಪ್ರಾಫಿಟ್ ಮಾಡಿದೀವಿ ಅಂತ ನೀವು ನೋಡ್ಬೋದು. ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ಇಲ್ಲಿ ಟ್ರಾನ್ಸಾಕ್ಷನ್ ನೋಡ್ಬೋದು. 20/11ಕ್ಕೆ 5,000 ಡೆಪಾಸಿಟ್ ಮಾಡಿದೆ. 22/11ಕ್ಕೆ ಮತ್ತೆ 4,000 ರೂಪಾಯಿ ಡೆಪಾಸಿಟ್ ಮಾಡಿದೆ. ಅಂದ್ರೆ ಒಟ್ಟು 9,000 ರೂಪಾಯಿ ಡೆಪಾಸಿಟ್ ಮಾಡಿ 12/12 ಡಿಸೆಂಬರ್ 12ಕ್ಕೆ ಏನ್ ಮಾಡಿದೀವಿ, ವಿಡ್ರಾಲ್ ಮಾಡಿದ್ವಿ 17,500. ವಿಡ್ರಾಲ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 17,500 ರೂಪಾಯಿ ವಿಡ್ರಾಲ್ ಮಾಡಿದ್ವಿ. ಅದರ ನಂತರ 26/12ಕ್ಕೆ ಮತ್ತೆ 7,500 ರೂಪಾಯಿ ಡೆಪಾಸಿಟ್ ಮಾಡಿದೆ. ಇದೆರಡು ಫೇಲ್ಯೂರ್ ಆಗಿದೆ. 7,500 ಡೆಪಾಸಿಟ್ ಮಾಡಿ 9/1ಕ್ಕೆ 11,275 ರೂಪಾಯಿ ವಿಡ್ರಾಲ್ ತಗೊಂಡಿದ್ವಿ. ಅಂದ್ರೆ ಇಲ್ಲಿ ನಿಮ್ಗೆ ನೋಡ್ಬೋದು, 9,000 ಡೆಪಾಸಿಟ್ ಮಾಡಿ 17,500 ತಗೊಂಡಾಗ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ 94% ಪ್ರಾಫಿಟ್ ಅನ್ನ ನಾವು 21 ದಿವಸದಲ್ಲಿ ಮಾಡಿದ್ವಿ. ನೀವು ನೋಡ್ಬೋದು ಇಲ್ಲಿ 26/12 ಡೆಪಾಸಿಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ವಿಡ್ರಾಲ್ ಮಾಡಿದೀವಲ್ಲ, ಇದರಲ್ಲಿ ನಾವು 14 ದಿವಸದಲ್ಲಿ 50% ಪ್ರಾಫಿಟ್ ಅನ್ನ ಆಲ್ಮೋಸ್ಟ್ ಮಾಡಿದ್ವಿ. ವಿಡ್ರಾಲ್ ಮಾಡಿದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಟ್ರೇಡ್ಗಳನ್ನ ಸಹ ಇಲ್ಲಿ ನೋಡ್ಬೋದು ನೀವು. ಎಲ್ಲಿದೆಲ್ಲ ಲೈವ್ ಟ್ರೇಡ್ಗಳು, ಲೈವ್ ಅಕೌಂಟ್ ಸಹ ಇದೆ, ಲೈವ್ ಅಕೌಂಟ್. ಈ 12 ನಾನು ನಿಮ್ಗೆ ಇಲ್ಲಿ ತೋರ್ಸಕ್ ಹೋಗ್ತಾ ಇದ್ದೀನಿ. ಡೆಪಾಸಿಟ್ ಮಾಡಿ ವಿಡ್ರಾಲ್ ಮಾಡಿದ 12/12ಕ್ಕೆ ನಾವು ಈ ಕ್ಯೂಟೆಕ್ಸ್ ಇಂದ ವಿಡ್ರಾಲ್ ಮಾಡಿದ್ದು 17,500 ರೂಪಾಯಿ. ಇದನ್ನ ನಾನು ನಿಮ್ಗೆ ಇಲ್ಲೂ ಸಹ ತೋರಿಸ್ತೀನಿ. ಇಲ್ಲಿ ವಿಡ್ರಾಲ್ 12 ಡಿಸೆಂಬರ್ ವಿಡ್ರಾಲ್ ಪ್ರೊಸೆಸ್ಡ್ ಆಗಿದೆ ಸಕ್ಸಸ್ಫುಲಿ ಅಂತ ಕೊಟ್ಟಿದ್ದಾರೆ. ಅದೇ ತರ ಇನ್ನೊಂದು ನೋಡಿ, 26/9 ಜನವರಿ 9ಕ್ಕೆ ವಿಡ್ರಾಲ್ ಹಾಕಿದ್ರು 11,275. ಅದನ್ನು ಸಹ ನಿಮ್ಗೆ ತೋರಿಸ್ತೇನೆ. ವಿಡ್ರಾಲ್ ಸೆಂಟ್ ಜನವರಿ 9ಕ್ಕೆ ಬಂದಿರುವಂತದ್ದು. ಆಲ್ರೆಡಿ ವಿಡ್ರಾಲ್ ಸಕ್ಸಸ್ಫುಲಿ ಆಗಿದೆ ಅಂತ ಹೇಳಿ ಇದು ಕ್ಲೈಂಟ್ ಅಕೌಂಟಿಗೆ ಹೋಗಿದೆ. ಈ ಹಿಂದೆ ನಮ್ಮಿಂದ ಲಾಸ್ ಮಾಡ್ಕೊಂಡಿರುವಂತ ಎಲ್ಲಾ ಸ್ನೇಹಿತರಿಗೂ ನಾವು ವಿಡ್ರಾಲ್ ಕೊಡಿಸ್ತಾ ಇದ್ದೀವಿ. ಇನ್ನೊಂದು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದ್ರ ಹಿಂದೆ ಆಗಿರೋದು ಬೈನರಿ ಆಪ್ಷನ್. ಇವಾಗ ನಾನು ತೋರಿಸ್ತದ್ದು MT4 ಅಲ್ಲಿ. ಮತ್ತೆ ಇನ್ನೊಂದು ವಿಡ್ರಾಲ್ ಸಹ ನಾವು ಮಾಡಿದೀವಿ. ವ್ಯಾಲೆಟೆಕ್ಸ್ ಫಾರೆಕ್ಸ್ ಟ್ರೇಡಿಂಗ್ ಬ್ರೋಕರ್ ಅಲ್ಲಿ ಇನ್ನೊಂದು ವಿಡ್ರಾಲ್ ಮಾಡಿದೆ. ಆ ವಿಡ್ರಾಲ್ ಸಹ ಯಾವತ್ತು ಇಲ್ಲಿ ಕಾಣಿಸುತ್ತೆ ನಿಮ್ಗೆ. 27 ನಿನ್ನೆ ಅಂದ್ರೆ 9ನೇ ತಾರೀಕಿಗೆ ವಿಡ್ರಾಲ್ ಹಾಕಿದ್ವಿ. ಅದು ಸಹ ಆನ್ ದಿ ವೇ ಇದೆ. ಇದು ಒಬ್ಬ ಕ್ಲೈಂಟ್ ಆಯ್ತು. ಇನ್ನೊಬ್ಬ ಕ್ಲೈಂಟ್ ನಾನು ತೋರಿಸ್ತೀನಿ. ಇದು ಬೇರೆ ಬೇರೆ ಕ್ಲೈಂಟ್ ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಇನ್ನೊಂದು ಕ್ಲೈಂಟ್ ಸಹ ನಾವು ವಿಡ್ರಾಲ್ ಹಾಕಿದ್ವಿ. ಅದೇ ವ್ಯಾಲೆಟೆಕ್ಸ್ ಅನ್ನುವಂತ ಬ್ರೋಕರ್ ಅಲ್ಲಿ. ಅವ್ರದ್ದು ಸಹ ಈಗ ವಿಡ್ರಾಲ್ ಪ್ರಾಸೆಸ್ ಅಲ್ಲಿ ಇದೆ. ಈ ವಿಡಿಯೋ ಬರೋಷ್ಟರಲ್ಲಿ ಈ ಎಲ್ಲಾ ವಿಡ್ರಾಲ್ಗಳು ಆಯಾ ಕ್ಲೈಂಟ್ಗೆ ಬಂದಿರುತ್ತೆ ಅಂತ ನಾನು ಗ್ಯಾರಂಟಿ ಹೇಳ್ಬೋದು. ಅದರಿಂದ ಸ್ನೇಹಿತರೆ, ದಯವಿಟ್ಟು ನಂಬಿಕೆ ಇಡಿ. ರಿಸ್ಕ್ ತಗೊಂಡ್ರೆ ಖಂಡಿತ ನಾವು ಪ್ರಾಫಿಟ್ ಮಾಡ್ಬೋದು. ಅದ್ರ ಜೊತೆಗೆ ಹಿಂದಿನ ಎಲ್ಲಾ ಲಾಸ್ಗಳನ್ನ ನಾವು ರಿಕವರಿ ಮಾಡಿ ಕೊಡ್ಬೋದು ಅಂತ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡ್ಬೇಕಂತ ಹೇಳಿ ನಾನು